ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈ ದಿನ ಈ ವಿಡಿಯೋದಲ್ಲಿ ನನ್ನ ಮನೆಯಲ್ಲಿ ಬೆಳೆದಂತಹ ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ಮಾಹಿತಿ ನೀಡಲು ನಾನು ಬಯಸುತ್ತೇನೆ. ಹಲವಾರು ಬಗೆಯ ಇಂಡೋರ್ ಪ್ಲಾಂಟ್ಸ್ ನನ್ನ ಮನೆಯ ಹೂವಿನ ತೋಟದಲ್ಲಿ ಇದೆ. ನೋಡಿ ವೀಕ್ಷಕರೇ, ಬಲು ಸುಂದರವಾದಂತಹ ಸ್ಮೂತ್ ಎಲೆಯ ಇಂಡೋರ್ ಪ್ಲಾಂಟ್ಸ್ ಎಷ್ಟೊಂದು ಸೊಗಸಾಗಿದೆ ನೋಡಿ. ಇದನ್ನು ನಾನು ಪಾಟಲ್ಲಿ ಬೆಳೆಸಿರುತ್ತೇನೆ. ಹಾಗೆಯೇ ಈ ಪಾಟಿಗೆ ನಾನು ಅಡಿಕೆ ಸಿಪ್ಪೆಯನ್ನು ಹಾಕಿರುತ್ತೇನೆ. ಬಹಳಷ್ಟು ಚಿಗುರುಗಳು ಈ ಇಂಡೋರ್ ಪ್ಲಾಂಟ್ಸಲ್ಲಿ ಇದೆ. ಇದರಿಂದ ಹಲವಾರು ಗಿಡಗಳನ್ನು ಮಾಡಬಹುದು. ಬಹಳಷ್ಟು ಸುಂದರವಾದಂತಹ ಇಂಡೋರ್ ಪ್ಲಾಂಟ್ಸ್. ವೀಕ್ಷಕರೇ, ಇನ್ನೊಂದು ಜಾತಿಯ ಇಂಡೋರ್ ಪ್ಲಾಂಟ್ಸ್ ಸ್ನೇಕ್ ಪ್ಲಾಂಟ್ ಅಂತಲೂ ಕೂಡ ಇದನ್ನು ಕರೆಯುತ್ತಾರೆ. ನೋಡಿ, ಈ ಇಂಡೋರ್ ಸ್ನೇಕ್ ಪ್ಲಾಂಟಲ್ಲಿ ಒಂದು ಹೂ ಕೂಡ ಅರಳಿದೆ. ಮನೆಯಲ್ಲಿ ಈ ಸ್ನೇಕ್ ಪ್ಲಾಂಟ್ ಇದ್ದುಂತಾದರೆ ಇದರಿಂದ ಬಹಳ ಪ್ರಯೋಜನ ಇದೆ. ಮನೆಯ ಒಳಗಡೆ ಕೂಡ ನಾವು ಮಲಗುವ ಕೋಣೆಯಲ್ಲಿ ಈ ಇಂಡೋರ್ ಪ್ಲಾಂಟನ್ನು ಇಟ್ಟುಂತಾದರೆ ಇದು ಕೂಡ ನಮ್ಮ ಆರೋಗ್ಯಕ್ಕೆ ಬಹಳ ಪ್ರಯೋಜನ. ಇದರಿಂದ ನಾನು ಬಹಳಷ್ಟು ಗಿಡಗಳನ್ನು ನಾನು ಮಾಡಿರುತ್ತೇನೆ. ಮನೆಯ ಒಳಗೆ ಕೂಡ ಈ ಇಂಡೋರ್ ಪ್ಲಾಂಟ್ ಅಥವಾ ಸ್ನೇಕ್ ಪ್ಲಾಂಟ್ ಮನೆಯಲ್ಲಿ ನಾನು ಇಟ್ಟಿರುತ್ತೇನೆ. ವೀಕ್ಷಕರೇ, ಇನ್ನೊಂದು ಜಾತಿಯ ಬಹಳ ಆಕರ್ಷಣೀಯ ಎಲೆಯ ಇಂಡೋರ್ ಪ್ಲಾಂಟ್ ಹೇಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೀವು ನೋಡಿ ಕಮೆಂಟ್ಸ್ ಬರೆಯಿರಿ. ನೋಡಿ, ಇದರಲ್ಲಿ ಕೂಡ ಬಹಳಷ್ಟು ಗಿಡಗಳನ್ನು ಮಾಡಬಹುದು. ನಾನು ಮೊದಲಿಗೆ ತಂದಂಥ ಈ ಒಂದು ಇಂಡೋರ್ ಪ್ಲಾಂಟಿಂದ ಬಹಳಷ್ಟು ಗಿಡಗಳನ್ನು ನಾನು ಮಾಡಿರುತ್ತೇನೆ. ಹಲವಾರು ಪಾಟುಗಳಲ್ಲಿ ನೆಟ್ಟಿರುತ್ತೇನೆ. ಮನೆಯ ಮುಂಭಾಗದಲ್ಲಿ ಈ ಗಿಡಗಳಿದ್ದುಂತಾದರೆ ಮನೆಗೂ ಕೂಡ ಒಂದು ಸೊಬಗು. ನೋಡಿ, ಹಲವಾರು ಪಾಟುಗಳಲ್ಲಿ ಈ ಒಂದು ಗಿಡದಿಂದ ಬಹಳಷ್ಟು ಗಿಡಗಳನ್ನು ನಾನು ಮಾಡಿರುತ್ತೇನೆ. ನೋಡಿ, ಇದರ ಬುಡದಲ್ಲಿ ಇನ್ನೂ ಕೂಡ ಚಿಕ್ಕ ಚಿಕ್ಕ ಗಿಡಗಳು ಬಂದಿರುತ್ತವೆ. ಹೀಗೆ ಒಂದು ಗಿಡ ಇದ್ದುಂತಾದರೆ ಹಲವಾರು ಗಿಡಗಳನ್ನು ಮಾಡಬಹುದು. ನೋಡಿ ವೀಕ್ಷಕರೇ, ಇನ್ನೊಂದು ಜಾತಿಯ ಇಂಡೋರ್ ಪ್ಲಾಂಟ್. ಇದರ ಬಣ್ಣ ಬಹಳ ಚೆನ್ನಾಗಿದೆ. ಇದು ನೆರಳಲ್ಲಿ ಇಡುವಂತಹ ಇಂಡೋರ್ ಪ್ಲಾಂಟ್ಸ್ಗಳು. ಈ ಗಿಡದಲ್ಲಿ ಕೂಡ ಬಹಳಷ್ಟು ಚಿಕ್ಕ ಗಿಡಗಳು ಇರುವುದನ್ನು ನೀವು ಕಾಣುತ್ತೀರಾ. ನೋಡಿ, ಹೀಗೆ ಒಂದು ಗಿಡ ಇದ್ದುಂತಾದರೆ ಬಹಳಷ್ಟು ಗಿಡಗಳನ್ನು ಬೆಳೆಸಬಹುದು. ಮನೆಯ ಮುಂಭಾಗದಲ್ಲಿ ಈ ಗಿಡಗಳಿದ್ದುಂತಾದರೆ ಮನೆಗೂ ಕೂಡ ಒಂದು ಸೊಬಗು. ಹಲವಾರು ಗಿಡಗಳನ್ನು ನಾನು ಮಾಡಿರುತ್ತೇನೆ. ನೋಡಿ, ಈ ಗಿಡದಲ್ಲಿ ಎಷ್ಟೊಂದು ಚಿಕ್ಕ ಗಿಡಗಳು ಇರುವುದನ್ನು ನೀವು ಕಾಣುತ್ತೀರಾ. ಬಹಳ ಸುಲಭವಾಗಿ ಬೆಳೆಯುವಂತಹ ಈ ಇಂಡೋರ್ ಪ್ಲಾಂಟ್. ನೋಡಿ ವೀಕ್ಷಕರೇ, ಇದೊಂದು ನೋಡಿ ಬುಷ್ ಥರ ಬರುವಂತಹ ಇಂಡೋರ್ ಪ್ಲಾಂಟ್ ಎಷ್ಟೊಂದು ಸೊಗಸಾಗಿದೆ ಅಲ್ವೇ. ನೋಡಿ, ಈ ಗಿಡದಿಂದ ಕೂಡ ಬಹಳಷ್ಟು ಗಿಡಗಳನ್ನು ಮಾಡಬಹುದು. ಹಚ್ಚ ಹಸಿರಿನಿಂದ ಕೂಡಿದಂತಹ ಈ ಗಿಡ ಬಹಳ ಸೊಗಸಾಗಿ ಕಾಣುವಂಥ ಒಂದು ಗಿಡವಾಗಿದೆ. ನೋಡಿ, ಬಹಳಷ್ಟು ಗಿಡಗಳನ್ನು ಈ ಒಂದು ಗಿಡದಿಂದ ಮಾಡಬಹುದು. ನೋಡಲು ಕೂಡ ಹಚ್ಚ ಹಸಿರಿನಿಂದ ಕೂಡಿದ್ದು. ಈ ಗಿಡವನ್ನು ನೆರಳಲ್ಲಿ ಇಡಬೇಕಾಗುತ್ತದೆ. ನೀರಿನ ಅವಶ್ಯಕತೆ ಅಷ್ಟೊಂದು ಈ ಗಿಡಕ್ಕೆ ಬೇಕಾಗಿಲ್ಲ. ಬಹಳ ಸೊಗಸಾಗಿ ಈ ಗಿಡ ಬೆಳೆದಿದೆ. ಸುಮಾರು 2 ವರ್ಷಗಳು ಈ ಗಿಡಕ್ಕೆ ಆದವು. ಇನ್ನೂ ಕೂಡ ಬಹಳ ಚೆನ್ನಾಗಿ
ಗಿಡ ಕಾಣಲು ಸಿಗುತ್ತದೆ. ನೋಡಿ ವೀಕ್ಷಕರೇ, ಇನ್ನೊಂದು ಇಂಡೋರ್ ಪ್ಲ್ಯಾಂಟ್. ಇದರ ಎಲೆ ಬಹಳಷ್ಟು ಚೆನ್ನಾಗಿದೆ ಅಲ್ವೇ? ಈ ಗಿಡದಿಂದ ಕೂಡ ಬಹಳಷ್ಟು ಗಿಡಗಳನ್ನು ಮಾಡಬಹುದು. ನಾನು ಈ ರೀತಿ ಒಂದು ಗಿಡದಿಂದ ಹಲವಾರು ಗಿಡಗಳನ್ನು ಮಾಡುತ್ತೇನೆ. ನೋಡಲು ಕೂಡ ಬಹಳ ಚೆನ್ನಾಗಿ ಕಾಣುವಂಥ ಗಿಡ. ವೀಕ್ಷಕರೇ, ಇನ್ನೊಂದು ಜಾತಿಯ ಇಂಡೋರ್ ಪ್ಲ್ಯಾಂಟ್ ನೋಡಿ. ಈ ಪ್ಲ್ಯಾಂಟಿನ ಆಕಾರ ನೋಡಿ, ಹಾಗೂ ಇದರ ಎಲೆ ಬಹಳ ಸ್ಮೂತ್ ಆಗಿದೆ. ಮೃದುವಾಗಿರುವಂಥ ಈ ಎಲೆ ಹಾಗೂ ಇದರ ಆಕಾರ ಬಹಳಷ್ಟು ಸೊಗಸಾಗಿದೆ. ಚೆನ್ನಾಗಿದೆ ಈ ಇಂಡೋರ್ ಪ್ಲ್ಯಾಂಟ್ ನೋಡಿ. ಇನ್ನೊಂದು ರೀತಿಯ ಸ್ನೇಕ್ ಪ್ಲ್ಯಾಂಟ್ ಥರ ಚಿಕ್ಕ ಎಲೆಯ ಇಂಡೋರ್ ಪ್ಲ್ಯಾಂಟ್. ವಿ ಶೇಪಿನ ಇದರ ಎಲೆ ನೋಡಲು ಕೂಡ ಬಹಳ ಚೆನ್ನಾಗಿದೆ. ನೋಡಿ ವೀಕ್ಷಕರೇ, ಇನ್ನೊಂದು ರೀತಿಯ ಇಂಡೋರ್ ಪ್ಲ್ಯಾಂಟ್. ಇದು ಎತ್ತರಕ್ಕೆ ಬೆಳೆಯುವುದಿಲ್ಲ. ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಈ ಗಿಡಗಳನ್ನು ನೆಡಬಹುದು. ಇದರಲ್ಲಿ ಕೂಡ ಬಹಳಷ್ಟು ಗಿಡಗಳಿರುವುದನ್ನು ಕಾಣಬಹುದು ನೋಡಿ. ಆಗ ಒಮ್ಮೆ ನೋಡಿದಂಥ ಇಂಡೋರ್ ಪ್ಲ್ಯಾಂಟ್ ಥರನೇ ಹೋಲುವಂತಹ ಇನ್ನೊಂದು ಪ್ಲ್ಯಾಂಟ್. ಇದು ಕೂಡ ಬಹಳ ಚೆನ್ನಾಗಿದೆ. ವೀಕ್ಷಕರೇ, ಇನ್ನೊಂದು ಪ್ಲ್ಯಾಂಟ್ ನೋಡಿ. ಇದು ಕೂಡ ಬಹಳ ಚೆನ್ನಾಗಿ ಕಾಣುವಂಥ ಒಂದು ಪ್ಲ್ಯಾಂಟ್ ನೋಡಿ. ವೀಕ್ಷಕರೇ, ಇನ್ನೊಂದು ನೇರಳೆ ಬಣ್ಣದ ಇಂಡೋರ್ ಪ್ಲ್ಯಾಂಟ್. ನೋಡಿ, ಮನಿ ಪ್ಲ್ಯಾಂಟ್. ಇದು ಕೂಡ ಬಹಳ ಚೆನ್ನಾಗಿದೆ. ಬಹಳ ಹೆಲ್ತಿಯಾಗಿರುವಂಥ ಗಿಡವನ್ನು ನೀವು ಈ ವಿಡಿಯೋದಲ್ಲಿ ನೋಡುವಿರಾ. ನೋಡಿ, ಹಸಿರು ಮತ್ತು ಬಿಳಿ ಮಿಶ್ರಿತ ಎಲೆಯ ಇಂಡೋರ್ ಪ್ಲ್ಯಾಂಟ್. ಇದು ಕೂಡ ಒಂದು ಮನಿ ಪ್ಲ್ಯಾಂಟ್ ಆಗಿದೆ. ಹೀಗೆ ಎತ್ತರಕ್ಕೆ ಬೆಳೆಯದೆ ಬುಷ್ ಆಗಿ ಬೆಳೆಯುವಂತಹ ಈ ಇಂಡೋರ್ ಪ್ಲ್ಯಾಂಟ್ ಮನೆಯ ಮುಂಭಾಗದಲ್ಲಿ ಇದ್ದಂತಾದರೆ ಮನೆಗೂ ಕೂಡ ಬಹಳ ಸೊಬಗು. ನೋಡಿ, ಇದು ಉದ್ದ ಎಲೆಯ ಇಂಡೋರ್ ಪ್ಲ್ಯಾಂಟ್. ಈ ಗಿಡವು ಬಹಳ ಸುಲಭವಾಗಿ ಬೆಳೆಯುತ್ತದೆ. ಹಾಗೆಯೇ ಬಹಳಷ್ಟು ಗಿಡಗಳನ್ನು ಈ ಒಂದು ಗಿಡದಿಂದ ಮಾಡಬಹುದು. ನಾನು ನನ್ನ ಮನೆಯಲ್ಲಿ ಬಹಳಷ್ಟು ಗಿಡಗಳನ್ನು ಈ ಒಂದು ಗಿಡದಿಂದ ಮಾಡಿರುತ್ತೇನೆ. ಬಹಳ ಹೆಲ್ದಿಯಾಗಿರುವಂಥ ಈ ಇಂಡೋರ್ ಪ್ಲ್ಯಾಂಟ್ ನೋಡಲು ಕೂಡ ಬಹಳ ಸೊಗಸಾಗಿದೆ. ಆರೋಗ್ಯವಂತಹ ಗಿಡ ಮನೆಯಲ್ಲಿ ಇದ್ದಂತಾದರೆ ನಮಗೂ ಕೂಡ ಬಹಳ ಖುಷಿಯನ್ನು ಕೊಡುತ್ತದೆ. ಈ ಒಂದು ಪ್ಲ್ಯಾಂಟಿಂದ ಹಲವಾರು ಗಿಡಗಳನ್ನು ಬೇರೆ ಬೇರೆ ಪಾಟ್ಗಳಲ್ಲಿ ನಾನು ನೆಟ್ಟಿರುತ್ತೇನೆ. ಹೇಗಿದೆ ಎಂಬುದನ್ನು ನೀವು ಈ ವಿಡಿಯೋವನ್ನು ನೋಡಿದ ಮೇಲೆ ಕಮೆಂಟ್ಸ್ ಬರೆಯಿರಿ. ನೋಡಿ ವೀಕ್ಷಕರೇ, ಇದರ ಎಲೆಯ ಆಕೃತಿ, ಈ ಎಲೆಯಲ್ಲಿ ಯಾವ ರೀತಿ ಗೆರೆಗಳು ಇವೆ, ಹೇಗಿದೆ ಎಂಬುದನ್ನು ಕಮೆಂಟ್ಸ್ ಮಾಡಿ. ನೋಡಿ ವೀಕ್ಷಕರೇ, ಇನ್ನೊಂದು ಜಾತಿಯ ಇಂಡೋರ್ ಪ್ಲ್ಯಾಂಟ್. ನೇರಳೆ ಹಸಿರು ಮಿಶ್ರಿತ ಎಲೆಯ ಒಂದು ಇಂಡೋರ್ ಪ್ಲ್ಯಾಂಟ್. ಬಹಳಷ್ಟು ಗಿಡಗಳು ಒಂದು ಗಿಡದಲ್ಲಿ ಇರುವುದನ್ನು ನೀವು ನೋಡುತ್ತೀರಾ. ಚೆನ್ನಾಗಿ ಕಾಣುವಂಥ ಈ ಇಂಡೋರ್ ಪ್ಲ್ಯಾಂಟನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಬಹಳ ಸುಲಭವಾಗಿ ಬೆಳೆಸಬಹುದು. ಇವುಗಳಿಗೆ ಅಷ್ಟೊಂದು ಆರೈಕೆಯ ಅಗತ್ಯ ಇಲ್ಲ. ಬಿಸಿಲಲ್ಲಿ ಮಾತ್ರ ಇಡದೆ
ನೆರಳಲ್ಲಿ ಈ ಇಂಡೋರ್ ಪ್ಲ್ಯಾಂಟ್ಗಳನ್ನು ಇಟ್ಟರೆ ಚೆನ್ನಾಗಿ ಬೆಳೆಯುತ್ತದೆ. ನೋಡಿ, ಇನ್ನೊಂದು ಜಾತಿಯ ಇದರ ಆಕೃತಿ ನೋಡಿ, ಬಹಳ ಚೆನ್ನಾಗಿದೆ ವೀಕ್ಷಕರೇ. ಇದು ಒಂದು ಮನಿ ಪ್ಲ್ಯಾಂಟ್ ಥರ ಹೋಲುವಂತಹ ಇಂಡೋರ್ ಪ್ಲ್ಯಾಂಟ್. ಹೀಗೆ ಹಲವಾರು ಜಾತಿಯ ಇಂಡೋರ್ ಪ್ಲ್ಯಾಂಟ್ ಗಿಡಗಳು ನನ್ನ ಮನೆಯಲ್ಲಿವೆ ನೋಡಿ. ಇದು ಇಂಡೋರ್ ಪ್ಲ್ಯಾಂಟ್ ಬಹಳ ಹೆಚ್ಚು ಉದ್ದವಾಗಿ ಬೆಳೆಯುವಂತಹ ಒಂದು ಪ್ಲ್ಯಾಂಟ್ ಗಿಡ. ನೋಡಲು ಕೂಡ ಬಹಳ ಚೆನ್ನಾಗಿದೆ. ಹಾಗೆಯೇ ಬಹಳಷ್ಟು ಗಿಡಗಳನ್ನು ಈ ಒಂದು ಗಿಡದಲ್ಲಿ ಮಾಡಬಹುದು. ವೀಕ್ಷಕರೇ, ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.